ಶಕುನಶಾಸ್ತ್ರ 1. ಪೊರಕೆಗಳು ಕಿತ್ತು ಹೋದರೆ ಇದನ್ನು ಬಳಸಬೇಡಿ, ಅದನ್ನು ಬಿಸಾಕಿಬಿಡಿ. 6 ತಿಂಗಳು ಮಾತ್ರ ಉಪಯೋಗಿಸಿ, ಆಮೇಲೆ ಹೊಸ ಪೊರಕೆಯನ್ನು ಬಳಸಿ, ಇಲ್ಲವಾದರೆ ದಾರಿದ್ರ್ಯ ಬರುತ್ತದೆ. 2. ನಿಮಗೆ ದಾಂಪತ್ಯದಲ್ಲಿ ಕಲಹವಿದ್ದರೆ ಜೋಡಿ ಹಂಸಗಳ ಫೋಟೋ ಮನೆಯಲ್ಲಿ ಹಾಕಿಕೊಳ್ಳಿ. 3. ಸಾಯಂಕಾಲ 6 ಗಂಟೆಯ ನಂತರ ಉಗುರನ್ನು ಕಟ್ ಮಾಡಬೇಡಿ, ಬೆಳಗ್ಗೆನೆ ಕಟ್ ಮಾಡಿ, ಅದನ್ನು ಯಾರೂ ತುಳಿಯದೇ ಇರೋ ಜಾಗದಲ್ಲಿ ಹಾಕಿ. 4. ನಿಮ್ಮ ಮಕ್ಕಳು ಇದ್ದಕ್ಕಿದ್ದ ಹಾಗೆ ಸಪ್ಪೆ ಆದರೆ ಉಪ್ಪನ್ನು ಕೈಯಲ್ಲಿ ಹಿಡಿದು ದೃಷ್ಟಿಯನ್ನು ತೆಗೆಯಿರಿ. 5. ನಿಮಗೆ ಯಾವುದಾದರೂ ಹೊಸ ಕೆಲಸ ಸಿಕ್ಕಿದೆ ಅಂದರೆ, ದುಡ್ಡು ಬರೋ ಥರ ಇದ್ರೆ, ಅಥವಾ ಯಾವುದಾದರೂ ಹೊಸ ವ್ಯಾಪಾರ ಮಾಡ್ತಾ ಇದ್ದೀರಾ ಅಂದರೆ ಯಾರಿಗೂ ಹೇಳಬೇಡಿ. ಹೇಳಿದರೆ ದೃಷ್ಟಿ ತಾಗಿ ಅದು ನಿಂತು ಹೋಗಬಹುದು. 6. ನಿಮಗೆ ಸರ್ಪದೋಷವಿದ್ದರೆ ಗರುಡನ ಆಟಿಕೆಯನ್ನು ನಿಮ್ಮ ಬಳಿ ಇಟ್ಟುಕೊಂಡಿರಿ. 7. ದಿನ ನೀವು ಮಾಡುವ ಅಡುಗೆಯಲ್ಲಿ 5% ಆಹಾರವನ್ನು ಪ್ರಾಣಿ ಪಕ್ಷಿಗಳಿಗೆ ತಿನ್ನಲು ಹಾಕಿ, ನಿಮ್ಮ ಎಷ್ಟೋ ಪಾಪಗಳು ಪರಿಹಾರವಾಗುತ್ತವೆ. 8. ನಿಮಗೆ ದುಡ್ಡು ಉಳಿಯಬೇಕಾದರೆ ದಿನ ಸ್ವಲ್ಪ ದುಡ್ಡಿನ ಮೇಲೆ ಆಮೆಯ ಆಟಿಕೆಯನ್ನು ಇಡಿ. ಇದು ನಿಮ್ಮ ದೇವರ ಮನೆಯಲ್ಲಿ ಅಥವಾ ನಿಮ್ಮ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಇರುವ ಬೀರುವಿನಲ್ಲಿ ಇಡಬಹುದು. 9. ನಿಮಗೆ ನಡೆದು ಹೋಗುವಾಗ ರೋಡಿನಲ್ಲಿ ಅಥವಾ ಬೇರೆಯವರ ಸ್ಥಳಗಳಲ್ಲಿ ಚಿನ್ನ ಸಿಕ್ಕಿದರೆ ಅದನ್ನು ತೆಗೆದುಕೊಳ್ಳಬೇಡಿ. ತೆಗೆದುಕೊಂಡರೆ ಅದನ್ನು ಮಾರಿ ಅನ್ನದಾನವು ಇಲ್ಲ ಬಡವರಿಗೆ ಬಟ್ಟೆ ಅಥವಾ ಇತರರಿಗೆ ಕೊಟ್ಟುಬಿಡಿ. ನೀವೇ ಅದನ್ನು ಇಟ್ಟುಕೊಂಡರೆ ನಿಮಗೆ ದಾರಿದ್ರ್ಯ ಬಂದು ಬಿಡುತ್ತದೆ, ಎಚ್ಚರ ವಹಿಸಿ. 10. ಮನೆಯಲ್ಲಿ ಸದಾ ಜಗಳ ಕಲಹಗಳು ಆಗುತ್ತಿದ್ದರೆ ಮೊಲವನ್ನು ಸಾಕಿ, ಇಲ್ಲ ಅಂದರೆ ಮೊಲಕ್ಕೆ ತರಕಾರಿಯನ್ನು ತಿನ್ನಲು ಕೊಡಿ. 11. ಗಿಳಿಗಳು ಶಾಂತವಾಗಿ ಕಂಡರೂ ಅದಕ್ಕೆ ತುಂಬಾನೇ ಕೋಪವಿರುತ್ತದೆ. ಅದನ್ನು ಕೂಡಿ ಹಾಕಿದರೆ ಅದು ಶಾಪ ಹಾಕಿ ವಂಶ ನಿರ್ವಂಶವಾಗಲಿ ಅಂತ ಬೈಯುತ್ತದೆ. 12. ನಿಮ್ಮ ಮನೆಯ ಮುಂದೆ ನಾಯಿ ಬಂದು ಅಳುತ್ತಿದ್ದರೆ ಅದಕ್ಕೆ ಏನಾದರೂ ತಿನ್ನಲು ಕೊಟ್ಟು ಕಳುಹಿಸಿಬಿಡಿ, ಏಕೆಂದರೆ ನಾಯಿ ಮನೆ ಮುಂದೆ ಬಂದು ಅತ್ತರೆ ಸಾವು ನೋವು ಬರುತ್ತದೆ. ಇದು ಸಾಕಿದ ನಾಯಿಗೆ ಅನ್ವಯಿಸುವುದಿಲ್ಲ. 13. ಗುಬ್ಬಚ್ಚಿಗಳು ಬ್ರಾಹ್ಮಣ ಪಕ್ಷಿ, ಅದು ಯಾರನ್ನು ಮುಟ್ಟೋದಿಲ್ಲ. ಅದು ಅಪ್ಪಿತಪ್ಪಿಯೂ ಮನುಷ್ಯನನ್ನು ಮುಟ್ಟಿದರೆ ಬೇರೆ ಗುಬ್ಬಚ್ಚಿಗಳು ಅದನ್ನು ಕೊಂದು ಬಿಡುತ್ತವೆ. 14. ನಿಮ್ಮ ಮನೆಗೆ ಇದ್ದಕ್ಕಿದ್ದಂತೆ ಹಸು ಇಲ್ಲ ಕರು ಬಂದರೆ ಅದನ್ನು ಹೊಡೆದು ಕಳುಹಿಸಬೇಡಿ, ಅದಕ್ಕೆ ಏನಾದರೂ ತಿನ್ನಲು ಕೊಟ್ಟು ಕಳಿಸಿ. ಇದು ತುಂಬಾ ಶುಭ ಸೂಚಕ, ನಿಮ್ಮ ದರಿದ್ರಗಳೆಲ್ಲ ಹೊರಟು ಹೋಗುತ್ತದೆ. 15. ನಿಮ್ಮ ಮನೆಯ ಮೇಲೆ ಕಾಗೆಗಳು ಒಂದೇ ಸಮನೆ ಬಂದು ನಿಮ್ಮನ್ನು ಮುಟ್ಟಲು ಪ್ರಯತ್ನಿಸುತ್ತಿದ್ದರೆ ಅದರ ಅರ್ಥ ನೀವುಗಳು ನಿಮ್ಮ ಪಿತೃಗಳಿಗೆ ಸರಿಯಾಗಿ ಶ್ರಾದ್ದ ಮಾಡಿಲ್ಲ ಎಂದು ಅರ್ಥ. ಸ್ನೇಹಿತರೆ, ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.